ವೀಕ್ಷಕರೇ, ಇವತ್ತು ಹುಬ್ಬಳ್ಳಿಯಲ್ಲಿ 42,000 ಮನೆಗಳನ್ನ ಹಂಚಿಕೆ ಮಾಡುವಂತ ಒಂದು ಕಾರ್ಯಕ್ರಮ ಇದೆ. ಆದ್ರೆ ಅದರಲ್ಲಿ ಕ್ರೆಡಿಟ್ ವಾರ್ ಜೋರಾಗಿದೆ. ಯಾರು ಕಟ್ಟಿಸಿದ್ದು ಆ ಮನೆಗಳನ್ನ ಅನ್ನೋ ವಿಚಾರವಾಗಿ ಕ್ರೆಡಿಟ್ ವಾರ್ ಬಿಜೆಪಿ ಮುಖಂಡರು ಹೇಳ್ತಾ ಇದ್ದಾರೆ. ಸೋಮಣ್ಣ ವಸತಿ ಸಚಿವರಾಗಿದ್ದಾಗ ಕಟ್ಟಿಸಿದ ಮನೆಗಳದು, ಆ ಮನೆಗಳನ್ನ ಕಟ್ಟಿಸಿದ ಕ್ರೆಡಿಟ್ ಬಿಜೆಪಿಗೆ ಹೋಗುತ್ತೆ ಅಂತ ಇವತ್ತು ಹುಬ್ಬಳ್ಳಿಯಲ್ಲಿ ಲಾಭಾರ್ಥಿಗಳಿಗೆ 42,000 ಮನೆಗಳನ್ನ ಹಂಚಿಕೆ ಮಾಡುವಂತಹ ಒಂದು ಕಾರ್ಯಕ್ರಮ. ಆದ್ರೆ ಇದೇ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ. ಬಿಜೆಪಿ ಅವಧಿಯಲ್ಲಿ ಕಟ್ಟಲಾಗಿರುವ ಮನೆಗಳನ್ನ ಈಗ ಹಸ್ತಾಂತರ ಮಾಡ್ತಾ ಇದ್ದಾರೆ ಹಾಗಂತ ಮಹೇಶ್ ತೆಂಗಿನಕಾಯಿ ಆರೋಪ ಮಾಡ್ತಾ ಇದ್ದಾರೆ. ಸೋಮಣ್ಣ ವಸತಿ ಸಚಿವರಾಗಿದ್ದಾಗ ಕಟ್ಟಿದ ಮನೆಗಳನ್ನ ಹಸ್ತಾಂತರ ಮಾಡ್ತಾ ಇದ್ದಾರೆ ಅಂತ ಸರ್ಕಾರದ ವಿರುದ್ಧ ಆರೋಪ. ಆದ್ರೆ ಏನೇ ಆದ್ರೂ ಕ್ರೆಡಿಟ್ ವಾರ್ ನಡಿಬಹುದೇ ಹೊರತು ಸರ್ಕಾರ ಅಂತ ಬಂದ್ಮೇಲೆ ಅದು ಪಕ್ಷದ ಸರ್ಕಾರ ಆಗೋದಿಲ್ಲ. ಸರ್ಕಾರ ಜನಗಳ ಸರ್ಕಾರ ಆಗತ್ತೆ. ಹಾಗಾಗಿ ಹಿಂದಿನ ಅವಧಿಯಲ್ಲಿ ಮನೇಲಿ ಕಟ್ಟಿಸಿದ್ರೆ ಅಟ್ಲೀಸ್ಟ್ ಈಗಾದ್ರೂ ಹಸ್ತಾಂತರ ಮಾಡಿದ್ರಲ್ಲ ಅಂತ. ಆದ್ರೆ ಇದರಲ್ಲಿ ಅಬ್ಜೆಕ್ಷನ್ ಇರ್ತಕ್ಕಂಥದ್ದು ಮಹೇಶ್ ತೆಂಗಿನಕಾಯಿ ಮತ್ತು ಬಿಜೆಪಿ ಅವರಿಗೆ ಅಬ್ಜೆಕ್ಷನ್ ಇರ್ತಕ್ಕಂಥದ್ದು ಸರ್ಕಾರ ಈ ಮನೆಗಳನ್ನ ಹಂಚಿಕೆ ಮಾಡ್ತಾ ಇರೋ ರೀತಿಯ ಕುರಿತಾಗಿ, ಆ ಕಾರ್ಯಕ್ರಮ ನಡೆಸ್ತಾ ಇರುವಂತಹ ರೀತಿಯ ಕುರಿತಾಗಿ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಆಹ್ವಾನ ಇಲ್ಲ ಅನ್ನುವಂಥದ್ದು ಬಿಜೆಪಿಯವರ ಆಕ್ಷೇಪ. ಕ್ರೆಡಿಟ್ ಬಿಜೆಪಿಗೆ ಹೋಗಬಾರದು ಅನ್ನೋ ಕಾರಣಕ್ಕೆ ಹೀಗೆ ಮಾಡಲಾಗಿದೆ. 42,000 ಮನೆ ನಿರ್ಮಾಣದಲ್ಲಿ ಕೇಂದ್ರ ಸರ್ಕಾರದ ಪಾಲು ಕೂಡ ಇದೆ. ಅದನ್ನ ಹೇಳುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇಲ್ಲ ಅಂತ ಸರ್ಕಾರದ ವಿರುದ್ಧ ಮಹೇಶ್ ತೆಂಗಿನಕಾಯಿ ಗಂಭೀರ ಆರೋಪ ಮಾಡಿದ್ದಾರೆ. 42,000 ಮನೆಗಳ ನಿರ್ಮಾಣದಲ್ಲಿ ಕೇಂದ್ರದ ಪಾಲಿದೆ, ಅದನ್ನ ಯಾಕೆ ಹೇಳ್ತಾ ಇಲ್ಲ ಅಂತ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪ್ರಹ್ಲಾದ್ ಜೋಶಿ ಅವ್ರನ್ನ ಕಾರ್ಯಕ್ರಮಕ್ಕೆ ಕರಿಬೇಕಾಗಿತ್ತು. ಪ್ರಹ್ಲಾದ್ ಜೋಶಿ ಅವ್ರನ್ನ ಕಾರ್ಯಕ್ರಮಕ್ಕೆ ಕರೆದಿಲ್ಲ. ಸರ್ಕಾರ ತಾನೇ ಹಂಚಿಕೆ ಮಾಡ್ತಾ ಇದೆ ಅನ್ನೋದು ಮಹೇಶ್ ತೆಂಗಿನಕಾಯಿ ಅವರ ಆರೋಪ. ವೀಕ್ಷಕರೇ, ಇವತ್ತು ಹುಬ್ಬಳ್ಳಿಯಲ್ಲಿ 42,000 ಮನೆಗಳನ್ನ ಹಂಚಿಕೆ ಮಾಡುವಂತಹ ಒಂದು ಕಾರ್ಯಕ್ರಮ ಇದೆ. ಆದ್ರೆ ಅದರಲ್ಲಿ ಕ್ರೆಡಿಟ್ ವಾರ್ ಜೋರಾಗಿದೆ. ಯಾರು ಕಟ್ಟಿಸಿದ್ದು ಆ ಮನೆಗಳನ್ನ ಅನ್ನೋ ವಿಚಾರವಾಗಿ ಕ್ರೆಡಿಟ್ ವಾರ್ ಬಿಜೆಪಿ ಮುಖಂಡರು ಹೇಳ್ತಾ ಇದ್ದಾರೆ. ಸೋಮಣ್ಣ ವಸತಿ ಸಚಿವರಾಗಿದ್ದಾಗ ಕಟ್ಟಿಸಿದ ಮನೆಗಳದು, ಆ ಮನೆಗಳನ್ನ ಕಟ್ಟಿಸಿದ ಕ್ರೆಡಿಟ್ ಬಿಜೆಪಿಗೆ ಹೋಗುತ್ತೆ ಅಂತ ಇವತ್ತು ಹುಬ್ಬಳ್ಳಿಯಲ್ಲಿ ಲಾಭಾರ್ಥಿಗಳಿಗೆ 42,000 ಮನೆಗಳನ್ನ ಹಂಚಿಕೆ ಮಾಡುವಂತಹ ಒಂದು ಕಾರ್ಯಕ್ರಮ. ಆದ್ರೆ ಇದೇ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ. ಬಿಜೆಪಿ ಅವಧಿಯಲ್ಲಿ ಕಟ್ಟಲಾಗಿರುವ ಮನೆಗಳನ್ನ ಈಗ ಹಸ್ತಾಂತರ ಮಾಡ್ತಾ ಇದ್ದಾರೆ ಹಾಗಂತ ಮಹೇಶ್ ತೆಂಗಿನಕಾಯಿ ಆರೋಪ ಮಾಡ್ತಾ ಇದ್ದಾರೆ. ಸೋಮಣ್ಣ ವಸತಿ ಸಚಿವರಾಗಿದ್ದಾಗ ಕಟ್ಟಿದ ಮನೆಗಳನ್ನ ಹಸ್ತಾಂತರ ಮಾಡ್ತಾ ಇದ್ದಾರೆ ಅಂತ ಸರ್ಕಾರದ ವಿರುದ್ಧ ಆರೋಪ. ಆದ್ರೆ ಏನೇ ಆದ್ರೂ ಕ್ರೆಡಿಟ್ ವಾರ್ ನಡಿಬಹುದೇ ಹೊರತು ಸರ್ಕಾರ ಅಂತ ಬಂದ್ಮೇಲೆ ಅದು ಪಕ್ಷದ ಸರ್ಕಾರ ಆಗೋದಿಲ್ಲ. ಸರ್ಕಾರ ಜನಗಳ ಸರ್ಕಾರ ಆಗತ್ತೆ. ಹಾಗಾಗಿ ಹಿಂದಿನ ಅವಧಿಯಲ್ಲಿ ಮನೇಲಿ ಕಟ್ಟಿಸಿದ್ರೆ ಅಟ್ಲೀಸ್ಟ್ ಈಗಾದ್ರೂ ಹಸ್ತಾಂತರ ಮಾಡಿದ್ರಲ್ಲ ಅಂತ. ಆದ್ರೆ ಇದರಲ್ಲಿ ಅಬ್ಜೆಕ್ಷನ್ ಇರ್ತಕ್ಕಂಥದ್ದು ಮಹೇಶ್ ತೆಂಗಿನಕಾಯಿ ಮತ್ತು ಬಿಜೆಪಿ ಅವರಿಗೆ ಅಬ್ಜೆಕ್ಷನ್ ಇರ್ತಕ್ಕಂಥದ್ದು ಸರ್ಕಾರ ಈ ಮನೆಗಳನ್ನ ಹಂಚಿಕೆ ಮಾಡ್ತಾ ಇರೋ ರೀತಿಯ ಕುರಿತಾಗಿ, ಆ ಕಾರ್ಯಕ್ರಮ ನಡೆಸ್ತಾ ಇರುವಂತಹ ರೀತಿಯ ಕುರಿತಾಗಿ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಆಹ್ವಾನ ಇಲ್ಲ ಅನ್ನುವಂಥದ್ದು ಬಿಜೆಪಿಯವರ ಆಕ್ಷೇಪ. ಕ್ರೆಡಿಟ್ ಬಿಜೆಪಿಗೆ ಹೋಗಬಾರದು ಅನ್ನೋ ಕಾರಣಕ್ಕೆ ಹೀಗೆ ಮಾಡಲಾಗಿದೆ. 42,000 ಮನೆ ನಿರ್ಮಾಣದಲ್ಲಿ ಕೇಂದ್ರ ಸರ್ಕಾರದ ಪಾಲು ಕೂಡ ಇದೆ. ಅದನ್ನ ಹೇಳುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇಲ್ಲ ಅಂತ ಸರ್ಕಾರದ ವಿರುದ್ಧ ಮಹೇಶ್ ತೆಂಗಿನಕಾಯಿ ಗಂಭೀರ ಆರೋಪ ಮಾಡಿದ್ದಾರೆ. 42,000 ಮನೆಗಳ ನಿರ್ಮಾಣದಲ್ಲಿ ಕೇಂದ್ರದ ಪಾಲಿದೆ, ಅದನ್ನ ಯಾಕೆ ಹೇಳ್ತಾ ಇಲ್ಲ ಅಂತ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪ್ರಹ್ಲಾದ್ ಜೋಶಿ ಅವ್ರನ್ನ ಕಾರ್ಯಕ್ರಮಕ್ಕೆ ಕರಿಬೇಕಾಗಿತ್ತು. ಪ್ರಹ್ಲಾದ್ ಜೋಶಿ ಅವ್ರನ್ನ ಕಾರ್ಯಕ್ರಮಕ್ಕೆ ಕರೆದಿಲ್ಲ. ಸರ್ಕಾರ ತಾನೇ ಹಂಚಿಕೆ ಮಾಡ್ತಾ ಇದೆ ಅನ್ನೋದು ಮಹೇಶ್ ತೆಂಗಿನಕಾಯಿ ಅವರ ಆರೋಪ. ವೀಕ್ಷಕರೇ, ಇವತ್ತು ಹುಬ್ಬಳ್ಳಿಯಲ್ಲಿ 42,000 ಮನೆಗಳನ್ನ ಹಂಚಿಕೆ ಮಾಡುವಂತಹ ಒಂದು ಕಾರ್ಯಕ್ರಮ ಇದೆ. ಆದ್ರೆ ಅದರಲ್ಲಿ ಕ್ರೆಡಿಟ್ ವಾರ್ ಜೋರಾಗಿದೆ. ಯಾರು ಕಟ್ಟಿಸಿದ್ದು ಆ ಮನೆಗಳನ್ನ ಅನ್ನೋ ವಿಚಾರವಾಗಿ ಕ್ರೆಡಿಟ್ ವಾರ್ ಬಿಜೆಪಿ ಮುಖಂಡರು ಹೇಳ್ತಾ ಇದ್ದಾರೆ. ಸೋಮಣ್ಣ ವಸತಿ ಸಚಿವರಾಗಿದ್ದಾಗ ಕಟ್ಟಿಸಿದ ಮನೆಗಳದು, ಆ ಮನೆಗಳನ್ನ ಕಟ್ಟಿಸಿದ ಕ್ರೆಡಿಟ್ ಬಿಜೆಪಿಗೆ ಹೋಗುತ್ತೆ ಅಂತ ಇವತ್ತು ಹುಬ್ಬಳ್ಳಿಯಲ್ಲಿ
ಲಾಭಾರ್ಥಿಗಳಿಗೆ 42,000 ಮನೆಗಳನ್ನ ಹಂಚಿಕೆ ಮಾಡುವಂತಹ ಒಂದು ಕಾರ್ಯಕ್ರಮ. ಆದರೆ ಇದೇ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ. ಬಿಜೆಪಿ ಅವಧಿಯಲ್ಲಿ ಕಟ್ಟಲಾಗಿರುವ ಮನೆಗಳನ್ನ ಈಗ ಹಸ್ತಾಂತರ ಮಾಡ್ತಾ ಇದ್ದಾರೆ ಹಾಗಂತ ಮಹೇಶ್ ತೆಂಗಿನಕಾಯಿ ಆರೋಪ ಮಾಡ್ತಾ ಇದ್ದಾರೆ. ಸೋಮಣ್ಣ ವಸತಿ ಸಚಿವರಾಗಿದ್ದಾಗ ಕಟ್ಟಿದ ಮನೆಗಳನ್ನ ಹಸ್ತಾಂತರ ಮಾಡ್ತಾ ಇದ್ದಾರೆ ಅಂತ ಸರ್ಕಾರದ ವಿರುದ್ಧ ಆರೋಪ. ಆದ್ರೆ ಏನೇ ಆದ್ರೂ ಕ್ರೆಡಿಟ್ ವಾರ್ ನಡಿಬಹುದೇ ಹೊರತು ಸರ್ಕಾರ ಅಂತ ಬಂದ್ಮೇಲೆ ಅದು ಪಕ್ಷದ ಸರ್ಕಾರ ಆಗೋದಿಲ್ಲ. ಸರ್ಕಾರ ಜನಗಳ ಸರ್ಕಾರ ಆಗತ್ತೆ. ಹಾಗಾಗಿ ಹಿಂದಿನ ಅವಧಿಯಲ್ಲಿ ಮನೇಲಿ ಕಟ್ಟಿಸಿದ್ರೆ ಅಟ್ಲೀಸ್ಟ್ ಈಗಾದ್ರೂ ಹಸ್ತಾಂತರ ಮಾಡಿದ್ರಲ್ಲ ಅಂತ. ಆದ್ರೆ ಇದರಲ್ಲಿ ಅಬ್ಜೆಕ್ಷನ್ ಇರ್ತಕ್ಕಂಥದ್ದು ಮಹೇಶ್ ತೆಂಗಿನಕಾಯಿ ಮತ್ತು ಬಿಜೆಪಿ ಅವರಿಗೆ ಅಬ್ಜೆಕ್ಷನ್ ಇರ್ತಕ್ಕಂಥದ್ದು ಸರ್ಕಾರ ಈ ಮನೆಗಳನ್ನ ಹಂಚಿಕೆ ಮಾಡ್ತಾ ಇರೋ ರೀತಿಯ ಕುರಿತಾಗಿ, ಆ ಕಾರ್ಯಕ್ರಮ ನಡೆಸ್ತಾ ಇರುವಂತಹ ರೀತಿಯ ಕುರಿತಾಗಿ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಆಹ್ವಾನ ಇಲ್ಲ ಅನ್ನುವಂಥದ್ದು ಬಿಜೆಪಿಯವರ ಆಕ್ಷೇಪ. ಕ್ರೆಡಿಟ್ ಬಿಜೆಪಿಗೆ ಹೋಗಬಾರದು ಅನ್ನೋ ಕಾರಣಕ್ಕೆ ಹೀಗೆ ಮಾಡಲಾಗಿದೆ. 42,000 ಮನೆ ನಿರ್ಮಾಣದಲ್ಲಿ ಕೇಂದ್ರ ಸರ್ಕಾರದ ಪಾಲು ಕೂಡ ಇದೆ. ಅದನ್ನ ಹೇಳುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇಲ್ಲ ಅಂತ ಸರ್ಕಾರದ ವಿರುದ್ಧ ಮಹೇಶ್ ತೆಂಗಿನಕಾಯಿ ಗಂಭೀರ ಆರೋಪ ಮಾಡಿದ್ದಾರೆ. 42,000 ಮನೆಗಳ ನಿರ್ಮಾಣದಲ್ಲಿ ಕೇಂದ್ರದ ಪಾಲಿದೆ, ಅದನ್ನ ಯಾಕೆ ಹೇಳ್ತಾ ಇಲ್ಲ ಅಂತ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪ್ರಹ್ಲಾದ್ ಜೋಶಿ ಅವ್ರನ್ನ ಕಾರ್ಯಕ್ರಮಕ್ಕೆ ಕರಿಬೇಕಾಗಿತ್ತು. ಪ್ರಹ್ಲಾದ್ ಜೋಶಿ ಅವರನ್ನ ಕಾರ್ಯಕ್ರಮಕ್ಕೆ ಕರೆದಿಲ್ಲ. ಸರ್ಕಾರ ತಾನೇ ಹಂಚಿಕೆ ಮಾಡ್ತಾ ಇದೆ ಅನ್ನೋದು ಮಹೇಶ್ ತೆಂಗಿನಕಾಯಿ ಅವರ ಆರೋಪ. ವೀಕ್ಷಕರೇ, ಇವತ್ತು ಹುಬ್ಬಳ್ಳಿಯಲ್ಲಿ 42,000 ಮನೆಗಳನ್ನ ಹಂಚಿಕೆ ಮಾಡುವಂತಹ ಒಂದು ಕಾರ್ಯಕ್ರಮ ಇದೆ. ಆದ್ರೆ ಅದರಲ್ಲಿ ಕ್ರೆಡಿಟ್ ವಾರ್ ಜೋರಾಗಿದೆ. ಯಾರು ಕಟ್ಟಿಸಿದ್ದು ಆ ಮನೆಗಳನ್ನ ಅನ್ನೋ ವಿಚಾರವಾಗಿ ಕ್ರೆಡಿಟ್ ವಾರ್ ಬಿಜೆಪಿ ಮುಖಂಡರು ಹೇಳ್ತಾ ಇದ್ದಾರೆ. ಸೋಮಣ್ಣ ವಸತಿ ಸಚಿವರಾಗಿದ್ದಾಗ ಕಟ್ಟಿಸಿದ ಮನೆಗಳದು, ಆ ಮನೆಗಳನ್ನ ಕಟ್ಟಿಸಿದ ಕ್ರೆಡಿಟ್ ಬಿಜೆಪಿಗೆ ಹೋಗುತ್ತೆ ಅಂತ ಇವತ್ತು ಹುಬ್ಬಳ್ಳಿಯಲ್ಲಿ ಲಾಭಾರ್ಥಿಗಳಿಗೆ 42,000 ಮನೆಗಳನ್ನ ಹಂಚಿಕೆ ಮಾಡುವಂತಹ ಒಂದು ಕಾರ್ಯಕ್ರಮ. ಆದ್ರೆ ಇದೇ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ. ಬಿಜೆಪಿ ಅವಧಿಯಲ್ಲಿ ಕಟ್ಟಲಾಗಿರುವ ಮನೆಗಳನ್ನ ಈಗ ಹಸ್ತಾಂತರ ಮಾಡ್ತಾ ಇದ್ದಾರೆ ಹಾಗಂತ ಮಹೇಶ್ ತೆಂಗಿನಕಾಯಿ ಆರೋಪ ಮಾಡ್ತಾ ಇದ್ದಾರೆ. ಸೋಮಣ್ಣ ವಸತಿ ಸಚಿವರಾಗಿದ್ದಾಗ ಕಟ್ಟಿದ ಮನೆಗಳನ್ನ ಹಸ್ತಾಂತರ ಮಾಡ್ತಾ ಇದ್ದಾರೆ ಅಂತ ಸರ್ಕಾರದ ವಿರುದ್ಧ ಆರೋಪ. ಆದ್ರೆ ಏನೇ ಆದ್ರೂ ಕ್ರೆಡಿಟ್ ವಾರ್ ನಡಿಬಹುದೇ ಹೊರತು ಸರ್ಕಾರ ಅಂತ ಬಂದ್ಮೇಲೆ ಅದು ಪಕ್ಷದ ಸರ್ಕಾರ ಆಗೋದಿಲ್ಲ. ಸರ್ಕಾರ ಜನಗಳ ಸರ್ಕಾರ ಆಗತ್ತೆ. ಹಾಗಾಗಿ ಹಿಂದಿನ ಅವಧಿಯಲ್ಲಿ ಮನೇಲಿ ಕಟ್ಟಿಸಿದ್ರೆ ಅಟ್ಲೀಸ್ಟ್ ಈಗಾದ್ರೂ ಹಸ್ತಾಂತರ ಮಾಡಿದ್ರಲ್ಲ ಅಂತ. ಆದ್ರೆ ಇದರಲ್ಲಿ ಅಬ್ಜೆಕ್ಷನ್ ಇರ್ತಕ್ಕಂಥದ್ದು ಮಹೇಶ್ ತೆಂಗಿನಕಾಯಿ ಮತ್ತು ಬಿಜೆಪಿ ಅವರಿಗೆ ಅಬ್ಜೆಕ್ಷನ್ ಇರ್ತಕ್ಕಂಥದ್ದು ಸರ್ಕಾರ ಈ ಮನೆಗಳನ್ನ ಹಂಚಿಕೆ ಮಾಡ್ತಾ ಇರೋ ರೀತಿಯ ಕುರಿತಾಗಿ, ಆ ಕಾರ್ಯಕ್ರಮ ನಡೆಸ್ತಾ ಇರುವಂತಹ ರೀತಿಯ ಕುರಿತಾಗಿ.